ಸ್ಟ್ರೋಕ್ ಅಂತ ಹೇಳಿದ್ರೆ ಬ್ರೇನ್ ಅಟ್ಯಾಕ್, ಕನ್ನಡದಲ್ಲಿ ನಾವು ಲಕ್ವಾ ಅಂತ ಕರಿತೇವೆ. ಇದು ಲೈಫ್ ಥ್ರೆಟನಿಂಗ್ ಕಂಡೀಷನ್ ಅಂತ ಹೇಳ್ಬೋದು. ನಮ್ಮ ಬ್ರೈನಿಗೆ ಅಥವಾ ಮೆದುಳಿಗೆ ರಕ್ತ ಸಂಚಲನೆ ಕಮ್ಮಿ ಆದಾಗ ಅಥವಾ ರಕ್ತನಾಳಗಳು ಒಡೆದು ಬ್ರೈನ್ಗೆ ಡ್ಯಾಮೇಜ್ ಆದಾಗ ಜನರಿಗೆ ಸ್ಟ್ರೋಕ್ ಸಂಭವಿಸುತ್ತದೆ. ಸ್ಟ್ರೋಕ್ ಅಥವಾ ಲಕ್ವಕ್ಕೆ ಕಾರಣವಾಗುವಂಥ 5 ಅಪಾಯಕಾರಿ ಅಂಶಗಳು ಅಂದರೆ, ಒಂದು ನಿಯಂತ್ರಣವಿಲ್ಲದೆ ಇರತಕ್ಕಂಥ ಸಕ್ಕರೆ ಕಾಯಿಲೆ, ಹೆಚ್ಚಾದ ರಕ್ತದೊತ್ತಡ ಅಥವಾ IBP, ಧೂಮಪಾನ, ಮದ್ಯಪಾನ ಮಾಡ್ತಕ್ಕಂಥದ್ದು, ಬೊಜ್ಜು, ಈ ಥರ 5 ಎಲ್ರಿಗೂ ಗೊತ್ತಿರೋವಂಥ ವಿಷಯ. ಈ ಸ್ಟ್ರೋಕ್ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಜೀವಕ್ಕೆ ಅಪಾಯ ಆಗ್ಬೋದು ಅಥವಾ ಕೈ ಕಾಲುಗಳಲ್ಲಿ ಶಕ್ತಿ ಹೊಟ್ಟೋಗ್ಬಹುದು. ಸ್ಟ್ರೋಕ್ ಬಂದಾಗ ಅದನ್ನು ಹೇಗೆ ಪತ್ತೆ ಹಚ್ಚುವುದು? ಇದು ತುಂಬ ಸುಲಭ, ಸಾಮಾನ್ಯ ಜನ ಗುರುತಿಸಬಹುದು. ಬಿ ಫಾಸ್ಟ್ ಅಂತ ಕರಿತೀವಿ. ಸೊ ಬಿ ಅಂದರೆ ಬ್ಯಾಲೆನ್ಸ್. ಸ್ಟ್ರೋಕ್ ಬಂದಾಗ ವ್ಯಕ್ತಿಗೆ ಬ್ಯಾಲೆನ್ಸ್ ತಪ್ಪುತ್ತೆ, ಹಾಗಾಗಿ ಆತನಿಗೆ ನಡೆಯೋಕ್ಕೂ ಕಷ್ಟ ಆಗಬಹುದು, ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ಬೋದು. ಇ ಅಂದರೆ ಐ ಪ್ರಾಬ್ಲಮ್ಸ್. ಸ್ಟ್ರೋಕ್ ಬಂದಾಗ ವ್ಯಕ್ತಿಗೆ ದೃಷ್ಟಿನಲ್ಲಿ ತೊಂದರೆ ಆಗುವ ಸಾಧ್ಯತೆಯೂ ಉಂಟು. ಎಫ್ ಅಂದರೆ ಫೇಸ್ ಡ್ರೂಪಿಂಗ್ ಅಂತ ಕರಿತೀವಿ. ಇದು ತುಂಬ ಸಾಮಾನ್ಯವಾಗಿ ಕಂಡುಬರುವಂಥ ಲಕ್ಷಣ. ಒಬ್ಬ ವ್ಯಕ್ತಿಗೆ ಮುಖದಲ್ಲಿ ಅರ್ಧ ಭಾಗ ಕೆಳಗೆ ಬಿದ್ದಂಗೆ ಕಾಣುತ್ತದೆ, ಅದೇ ಡ್ರೂಪಿಂಗ್ ಅಂತ ಕರಿತೀವಿ. ಎ ಅಂದರೆ ಆರ್ಮ್ ವೀಕ್ನೆಸ್ ಅಂತ, ಕೈ ಅಥವಾ ಕಾಲು ಇದರಲ್ಲಿ ಶಕ್ತಿಯ ಹೀನತೆ ಆಗಿರ್ತದೆ. ಫಾಸ್ಟಲ್ಲಿ ಎಸ್ ಅಂದರೆ ಸ್ಪೀಚ್ ಡಿಸ್ಟರ್ಬೆನ್ಸ್, ಅಂದರೆ ಮಾತನಾಡೋದಕ್ಕೆ ತೊಂದರೆ ಆಗೋದು. ಈ ಸಿಂಪ್ಟಮ್ಸ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ರೆ ಸಾಮಾನ್ಯವಾಗಿ ಅದು ಸ್ಟ್ರೋಕ್ ಆಗಿರುವ ಚಾನ್ಸಸ್ ಅಥವಾ ಸಾಧ್ಯತೆ ಅತಿ ಹೆಚ್ಚು. ಹಾಗಾಗಿ ಸಾಮಾನ್ಯ ಜನರು ಈ ಥರ ಒಂದು ಗುಣಲಕ್ಷಣಗಳನ್ನು ಕಂಡ್ರೆ ತಕ್ಷಣ ಅವರನ್ನು ಹತ್ರದಲ್ಲಿರುವ ಆರೋಗ್ಯ ಕೇಂದ್ರಕ್ಕೆ ಅಥವಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದು ತುಂಬಾ ಮುಖ್ಯ. ಬಿ ಫಾಸ್ಟಲ್ಲಿ ಟಿ ಅಂದರೆ ಟೈಮ್. ಸೊ ಸ್ಟ್ರೋಕ್ ಬಂದ 6 ಗಂಟೆ ಒಳಗೆ ನಾವು ಚಿಕಿತ್ಸೆಯನ್ನು ಆ ಸ್ಟ್ರೋಕ್ ಆದ ವ್ಯಕ್ತಿಗೆ ಲಭಿಸುವಲ್ಲಿ ಕೆಲಸ ಮಾಡಿದರೆ ಸ್ಟ್ರೋಕ್ನಿಂದ ಆಗುವ ಸಮಸ್ಯೆಗಳು ಅಥವಾ ತೊಂದರೆಗಳನ್ನು ಬಹಳಷ್ಟು ಕಡಿಮೆ ಮಾಡಬಹುದು. ಈ ನಿಮ್ಹಾನ್ಸ್ ಸ್ಕ್ಯಾನ್ ಒಂದು ಪರಿಶೋಧನೆಯಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಇಂದ ಹೇಗೆ ಸ್ಟ್ರೋಕ್ನ ಮೇಲೆ ಪರಿಣಾಮ ಆಗುತ್ತೆ, ಅದರ ಔಟ್ಕಮ್ ಏನು, ಎಷ್ಟು ಮಟ್ಟಿಗೆ ಸಾವಾಗಬಹುದು, ಎಷ್ಟು ಮಟ್ಟಿಗೆ ಈ ಥರ ಡಿಸಬಿಲಿಟಿ ಆಗಬಹುದು ಅಂತ ಹೇಳಿ ಈ ಒಂದು ಡೀಟೇಲ್ ಅಂಶಗಳನ್ನು ನೋಡಿಕೊಂಡು ಈ ಸಂಶೋಧನೆ ನಡೆಸಲಾಗುತ್ತೆ. ಯಾರಾದರೂ ಸ್ಟ್ರೋಕ್ ಒಳಪಟ್ಟಿರೋರು ಇದ್ದರೆ ಈ ಕೆಳಗಿನ ದೂರವಾಣಿಗೆ ಒಂದು ಕರೆ ನೀಡಿದರೆ ಅವರ ಬಗ್ಗೆ ಮಾಹಿತಿ ತಗೊಳ್ಳಲಾಗುತ್ತೆ.